what various medicine plants. This is one of the medicine plants, and in Kannada we call it as avarike hoovu. It is used to control the sugar in our body. So these are all the dried leaves which were fallen on the land. Okay. This is the water decaying materials, isn't it? Decaying materials. These are the decomposing materials, and in this soil so many microorganisms are present. They are sir idu ಪಲಾವ್ ಎಲೆ ಅದು ಪಲಾವ್ ಎಲೆ ಸರ್ ಹೌದು ಪಲಾವ್ ಎಲೆ ಅದು ಸೀಬೆ ಬೇರೆ ಸೀಬೆ ನೋಡ್ರೆ ರೆಡ್ ಸೀಬೆ ಅದು ತೈವಾನ್ ಸೀಬೆ ಸರ್ ಅದು ತೈವಾನ್ ಸೀಬೆ ಅದು ರೆಡ್ ಬರುತ್ತೆ ತೈವಾನ್ ಸೀಬೆ ಬಿಟ್ಟಿದೆ ನೋಡ್ಬೇಕಿದ್ರೆ ಝೂಮ್ ಮಾಡೋದನ್ನ ತೈವಾನ್ ಸೀಬೆ ಬೀಜನೇ ಇಲ್ಲ ಅದರಲ್ಲಿ ನೋಡಿ. ನೀರಾವರಿಯ ಪ್ರಯೋಜನ ಒಂದ್ ಕಡೆ ಹರ್ಕೊಂಡು ಸುಮ್ಮನೆ ಹೋಗ್ಬಿಡುತ್ತೆ, ವೇಸ್ಟ್ ಆಗುತ್ತೆ. ಅದು ಆ ನೀರು ವೇಸ್ಟ್ ಆಗಬಾರ್ದು. ಒಂದು ಗಿಡಕ್ಕೆ ಎಷ್ಟು ನೀರು ಸಿಕ್ಕಬೇಕೋ ಅಷ್ಟು ಮಾತ್ರ ತಲುಪಬೇಕು ಅನ್ನೋ ಉದ್ದೇಶದಿಂದ ಎಲ್ಲಾ ಮರಗಳಿಗೂ ಪೈಪ್ ಲೈನ್ ಅನ್ನ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ತಗಣ ತರ ವ್ಯವಸ್ಥೆ ಮಾಡಿರ್ತಾರೆ. ಇದು ಹನಿ ನೀರಾವರಿ ಪದ್ಧತಿ. ನೀರನ್ನ ಉಳಿತಾಯ ಮಾಡ್ಲಿಕ್ಕೆ ಮಾಡಿರೋದು. ನೋಡಿ, ಈಗ ನಾವೀಗ ಪ್ರಿಯಾಂಕಾ ಮೇಡಮ್ ತೋಟಕ್ಕೆ ವಿಸಿಟ್ ಮಾಡಿದೀವಿ. ಇಲ್ಲಿ ಮಿಶ್ರ ಬೇಸಾಯವನ್ನ, ಮಿಶ್ರ ಬೆಳೆಗಳನ್ನ ಬೆಳೆದಿದ್ದಾರೆ. ಮೇನ್ ಕ್ರಾಪ್ಸ್ ಆಗಿ ತೆಂಗು, ಅಡಿಕೆ, ವಿಳೆದೆಲೆ, ಮೆಣಸು, ಸೀಬೆ ಗಿಡ, ವಿವಿಧ ಜಾತಿಯ ಹಲಸಿನ ಗಿಡಗಳನ್ನ ಬೆಳೆದಿದ್ದಾರೆ. ಬಾಳೆ ಮತ್ತೆ ಮಾವು, ಕಬ್ಬಿನ ಗಿಡವನ್ನು ಕೂಡ ಬೆಳೆದಿದ್ದಾರೆ. ಸಪೋಟವನ್ನು ಕೂಡ ಬೆಳೆದಿದ್ದಾರೆ ಒಂದೇ ಜಮೀನಲ್ಲಿ.